ವೆಲ್ಕಮ್ ಟು ದ ಚಾನಲ್ ಗೈಸ್. ಆಕ್ಚುಲಿ ಇವತ್ತು ಯಶ್ ಸರ್ ಅವ್ರದ್ದು ಬರ್ತ್ಡೇ ಐತಿ. ಬರ್ತ್ಡೇ ಸಂಬಂಧ ಟಾಕ್ಸಿಕ್ ಟೀಮ್ ಕಡೆಯಿಂದ ಒಂದು ಟಾಕ್ಸಿಕ್ ಗ್ಲಿಮ್ಸ್ ಬಿಟ್ಟಾರ. ಆಕ್ಚುಲಿ ರಾಯ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸಿಂಗ್ ಗ್ಲಿಮ್ಸ್ ಅದು. ಸೊ ನಾನಂತರೂ ಭಾಳ ಎಕ್ಸೈಟೆಡ್ ಇದೀನಿ ಹೆಂಗಿದೆ ಅಂತ ನೋಡಾಕ. ಸೊ ಟೀಸರ್ ಸೊ ಬರೀ ನೋಡೋಂತ ಹೆಂಗೈತೆ ಅಂತ ಹೇಳಿ ಅದಕ್ಕಿಂತ ಮುಂಚೆ ಯಶ್ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ ಕಡೆಯಿಂದನೂ ನೀವು ಅಲ್ಲಿ ಒಂದು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣ್ತಿರ್ತೈತಿ. ಅದಕ್ಕ ಇಲ್ಲ ಮ್ಯಾಟ್ ಮ್ಯಾಟ್ಲೆ ಟಪಾರ್ 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 ಅಂತ ನೋಡ್ರಿ, ಒಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. name of the Father, and of the Son, and of the Holy Spirit. I want my son to have a peaceful burial. Do you think he'll come? ಭಾಯ್ I don't think so. ಏನು ಬೋರ್ಡು Nobody's so insane. ನೋಡ್ರಿ What the fuck is going on? ಓಕೆ ಬಾಯ್. It's just a fucking drunkard. ಯಾವ ಕ್ಯಾರೆಕ್ಟರ್ What's he doing? Hey! Get the fuck out! ಯಶೋರಲ್ಲದ Hey! ಯಶೋರಿದೆ. ಫ್ಲೆಶ್ Tommy. Kill that motherfucker! Daddy's home. Daddy's home. Okay, intoxicating in the world on 19th March. ಏನ್ ಹೇಳ್ಬೇಕು ಟೀಸರ್ ಬಗ್ಗೆ? ಫ್ಯಾಂಟಾಸ್ಟಿಕ್ ಟೀಸರ್. ನಂಗೆ ಮಾತ್ರ ಬಹಳ ಲೈಕ್ ಆ ಟೀಸರ್ ಇದೆ. ಯಶ್ ಅವ್ರ ಸ್ವಾಗ್ ನೋಡಿದ್ರೆ ಎಂಡಿಗೆ ಡ್ಯಾಡೀಸ್ ಹೋಪ್ ಬಾಯ್ ಕುಡೋಸ್ ಟೈಮ್. ಆಕ್ಚುಲಿ 2 ವರ್ಷದಿಂದ ಕುಂತು ಆಕ್ಚುಲಿ ಇದ್ರ ಮ್ಯಾಗ ಸ್ಕ್ರಿಪ್ಟ್ ಮ್ಯಾಗ ವರ್ಕ್ ಮಾಡ್ಯಾರ ಯಶ್ ಅವ್ರ ಖುದ್ದಲ್ಲಿ. ನೀವು ತೆಳಗ್ ನೋಡ್ಬೋದು, ಡೈರೆಕ್ಟೆಡ್ ಅಲ್ಲ ರಿಟರ್ನ್ ಬೈ ಯಶ್ ಅಂಡ್ ಗೀತು ಮೋಹನ್ ದಾಸ್ ಅಂತ ಹೇಳಿ. ಸೊ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಆನ್ ದಿಸ್ ಮೂವಿ ಅಂತಂದ್ರೆ ಮೂವಿ ಮ್ಯಾಗ ನನಗೆ ಮಾತ್ರ ಭಾಳ ಅಂದ್ರೆ ಭಾಳ ಎಕ್ಸ್ಪೆಕ್ಟೇಷನ್ ಐತಿ. ಆಮೇಲೆ 19th ಮಾರ್ಚಿಗೆ ಮೂವಿ ರಿಲೀಸ್ ಆಗತೈತಿ. ದುರಂಧರ್ 2 19th ಮಾರ್ಚಿಗೆ ಬರಾಗತೈತಿ. ಸೊ ಬೆಟರ್ ದುರಂಧರ್ ಮೂವಿ ಪೋಸ್ಟ್ಪೋನ್ ಆದ್ರೆ ಚಲೋ ಅನ್ಸೈತಿ, ಯಾಕಂದ್ರೆ ಅವ್ರಿಗೂ ವರ್ಲ್ಡ್ ವೈಡ್ ಮಾರ್ಕೆಟ್ ಸಿಗ್ತೈತಿ. ಆಮೇಲೆ 200-300 ಕೋಟಿ ಕಲೆಕ್ಷನ್ ಜಾಸ್ತಿ ಮಾಡ್ಬೋದು ಕ್ಲಾಶ್ ಅವಾಯ್ಡ್ ಮಾಡೋದ್ರಿಂದ. ಆಮೇಲೆ ಟಾಕ್ಸಿಕ್ ಟೀಮ್ದವ್ರು 9 months ಇಂದ ಹೇಳ್ಕೊಂಡ್ ಬಂದಾರ. ಸೊ 19th ಮಾರ್ಚ್ಗೆ ಬರಾಕತ್ತೇವ ಅಂತ ಹೇಳಿ ಈಗಲೂ 19th ಮಾರ್ಚ್ಗೆ ಅಂತ ಹೇಳಾಕತ್ತಾರ. ಆಮೇಲೆ ಮ್ಯೂಸಿಕ್ ಆಕ್ಚುಲಿ ಅನಿರುದ್ಧ ಮತ್ತು ರವಿ ಬಸೂರ್ ಅಂತ ಎಲ್ಲಾ ಕಡೆ ಸ್ಪೆಕ್ಯುಲೇಷನ್ಸ್ ಇತ್ತು. ಇಲ್ಲ ಎಲ್ಲಾ ಕಡೆನೂ ಅದ ಸುದ್ದಿ ಇತ್ತು, ಬಟ್ ಇಲ್ಲಿ ರವಿ ಬಸೂರ್ ಅಂತ ಅವ್ರು ಅಷ್ಟ ಮೆನ್ಷನ್ ಮಾಡ್ಯಾರ. ಸೊ ನೋಡೋರಂತ ಏನಾಕೈತೆ ಅಂತೇಳಿ, ಮುಂದೆ ಅನಿರುದ್ಧರು ಬಂದು ಜಾಯಿನ್ ಆಗ್ಬೋದು ಅಂತ ಹೇಳಿ. ಸೊ ಟೀಸರ್ ಬಗ್ಗೆ ಹೇಳ್ಬೇಕಂತಂದ್ರು ವೈಲ್ಡ್ ಹೋಗ್ಯಾರ, ಭಾಳ ವೈಲ್ಡ್ ಹೋಗ್ಯಾರ ಯಶ್ ಅವ್ರು. ಅಂದ್ರೆ ಯು ಕಾಂಟ್ ಇವನ್ ಇಮ್ಯಾಜಿನ್ ಹಿಂಗ್ ಹೋಗ್ತಾರ ಅಂತ ಹೇಳಿ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದಿಲ್ಲ ಯಶ್ ಅವ್ರ. ಅಂದ್ರೆ ಮೂವಿ ಒಳಗೆ ಅಡಲ್ಟ್ರೇಟೆಡ್ ಸೀನ್ ಇರ್ತಾವ ಅಂತ ಗೊತ್ತಿತ್ತು, ಬಟ್
ಯಶ್ ಅವರ ಅಡಲ್ಟ್ರೇಟೆಡ್ ಸೀನ್ ಒಳಗೆ ಇರ್ತಾರಂತ ಅನ್ಕೊಂಡಿದ್ದಿಲ್ಲ, ಬಟ್ ಇಟ್ ಈಸ್ ಅ ಸರ್ಪ್ರೈಸಿಂಗ್ ಎಲಿಮೆಂಟ್ ಫಾರ್ ಫ್ಯಾನ್ಸ್ ಆಲ್ಸೋ ಆಸ್ ವೆಲ್ ಎಸ್ ಫಾರ್ ಕನ್ನಡ ಆಡಿಯನ್ಸ್. ಸೊ ಇದನ್ನ ತಗೊಳಕ್ ಸ್ವಲ್ಪ ಟೈಮ್ ಹಿಡಿತೈತೆ ಅನಿಸ್ತೈತಿ, ಬಟ್ ಐ ಆಮ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ವಿತ್ ದ ಟೀಸರ್ ಅಂತ ಹೇಳ್ತೇನೆ ನಾನು. ಬಟ್ ಎಲ್ಲೋ ಒನ್ ಟೈಪ್ ಕಲರ್ ಗ್ರೇಡಿಂಗ್ ಭಾಳ ಓವರ್ ಆಯ್ತು ಅನಿಸ್ತೈತಿ ಪರ್ಟಿಕ್ಯುಲರ್ ಟೀಸರ್ ಒಳಗೆ. ಸೊ ಆ ಗ್ರೇಸ್ನೆಸ್ ಇರಲಿಲ್ಲ ಟೀಸರ್ ಒಳಗೆ, ಅಂದ್ರೆ ಅದು ವಿಂಟೇಜ್ ಕೈಂಡ್ ಆಫ್ ಟೀಸರ್ ಕಲರ್ ಗ್ರೇಡಿಂಗ್ ಇರಲಿಲ್ಲ ಇದು. ಸೊ ಲೆಟ್ಸ್ ಸಿ ಮೂವಿ ಟೀಮ್ ಕಡೆಯಿಂದ ಇನ್ನೂ ಭಾಳ ಅದಾವು ಕಂಟೆಂಟ್ಸ್ ಬರೋವು. ನಂಗೆ ಮಾತ್ರ ಭಾಳ ಎಕ್ಸ್ಪೆಕ್ಟೇಷನ್ ಐತೆ ಮೂವಿ ಮೇಲೆ. ಸೊ ನೋಡೋಣಂತ 19 ಮಾರ್ಚಿಗೆ ಫಸ್ಟ್ ಶೋ 1 hour ಹಾಜರಿರ್ತಾರೆ ಸೊ ಮೂವಿ ನೋಡಾಕ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್ ಆಫ್ಟರ್ KGF. ಎಷ್ಟು ಅಂದ್ರೆ ಯಾವ ಕೈಂಡ್ ವರ್ಲ್ಡ್ ವೈಡ್ ಫ್ಯಾನ್ಸ್ ಅಂದ್ರೆ ತಗೊಂಡಾರ ಯಶ್ ಅವ್ರ ಅಂತದ್ದು ಗೊತ್ತಾಗ್ತೈತೆ. ಆಮೇಲೆ ಇಂಟರ್ನ್ಯಾಷನಲಿ ಮೂವಿನ ರಿಲೀಸ್ ಮಾಡ್ಬೇಕಂತ ಅವ್ರ ಟೀಮ್ ಕಡೆಯಿಂದ ಎಫರ್ಟ್ಸ್ ಆಗದಾರ, ಬಟ್ ಪ್ರಮೋಷನ್ ಹೆಂಗ್ ಮಾಡ್ತಾರ ಗೊತ್ತಿಲ್ಲ. ಯಾಕಂದ್ರೆ ಯೂಶುವಲಿ ಏನಾಗ್ತೈತೆ ಅಂದ್ರೆ ಇಂಟರ್ನ್ಯಾಷನಲ್ ಒಳಗೆ ನೀವು ಮೂವಿ ರಿಲೀಸ್ ಮಾಡ್ಬೇಕಂದ್ರೆ 2-3 ತಿಂಗಳಿಂತ ಮುಂಜಾನೆ ಪ್ರಮೋಷನ್ ಸ್ಟಾರ್ಟ್ ಮಾಡಿರ್ಬೇಕು ನೀವು ಮೂವಿದ್. ಸೊ ನೋಡೋಣಂತ ಟಾಕ್ಸಿಕ್ ಟೀಮ್ದವ್ರು ಹೆಂಗೆಲ್ಲ ಪ್ರಮೋಷನ್ ಮಾಡ್ತಾರೆ ಇಂಟರ್ನ್ಯಾಷನಲ್. ಯಾಕಂದ್ರೆ ಸೈಮಲ್ಟೇನಿಯಸ್ಲಿ ಕನ್ನಡ ಒಳಗೂ ಮೂವಿ ಶೂಟ್ ಆಗೈತಿ, ಇಂಗ್ಲಿಷ್ ಒಳಗೂ ಶೂಟ್ ಆಗೈತಿ. ಆಬ್ವಿಯಸ್ಲಿ ವರ್ಲ್ಡ್ ವೈಡ್ ಆಡಿಯನ್ಸ್ ಟಾರ್ಗೆಟ್ ಮಾಡಕ್ ಮೂವಿ ಟೀಮ್ ಕಡೆಯಿಂದ ಟ್ರೈ ಅಲ್ಲ, ಅದು ಆಕ್ಚುಲಿ ಅವ್ರದ್ದು ಇಂಟೆನ್ಷನ್ ಅದೈತಿ. ಸೊ ವರ್ಲ್ಡ್ ವೈಡ್ ರೀಚ್ ಆಗ್ಬೇಕಂತ ಹೇಳಿ. ಆಮೇಲೆ ಈ ಟೀಸರ್ ಒಳಗೆ ಏನು ತೋರಿಸಾರಲ್ಲ, ಆ್ಯಕ್ಚುಲಿ ಇದು ಯಶ್ ಅವ್ರ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಕಂದ್ರೆ ಇದೇನು ರಾಯ ಅನ್ನೋ ಕ್ಯಾರೆಕ್ಟರ್ ಐತಿ. ಈ ಕ್ಯಾರೆಕ್ಟರ್ ಹೆಂಗೆ ಇರುತ್ತೆ ಅಂತ ಹೇಳಿ ಒಂದು ಐಡಿಯಾ ಕೊಡೋಕೆ ಆಡಿಯನ್ಸ್ಗೆ. ಸೊ ಇದೇನು ಮೂವಿ ಒಳಗೆ ಇರಂಗಿಲ್ಲ ಅನಿಸೈತಿ ನನಗೆ ಅನ್ಸೋ ಮಟ್ಟಿಗೆ. ಅಂದ್ರೆ ಭಾಳ ಗಟ್ ಫೀಲಿಂಗ್ ಐತಿ ಮೂವಿ ಒಳಗೆ ಈ ಸೀನ್ ಇನ್ಕ್ಲೂಡ್ ಮಾಡಂಗಿಲ್ಲ ಅಂತ ಹೇಳಿ. ಅಂದ್ರೆ ಇದು ಮೇಕರ್ಸ್ ಕಡೆಯಿಂದ ಒಂದು ಆಡಿಯನ್ಸ್ಗಳಿಗೆ ಒಂದು ಈ ಕೈಂಡ್ ಆಫ್ ಥಿಂಗ್ಸ್ ಮೂವಿ ಒಳಗೆ ಸಿಗ್ತಾವೆ, ಈ ಕೈಂಡ್ ಆಫ್ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೋಬೋದು ಅಂತ ಹೇಳಿ ತೋರ್ಸಕ್ಕೆ ಹೊಂಟಿರುವಂಥ ಒಂದು ವಿಡಿಯೋ ಅಷ್ಟೇ ಇದು. ಆ್ಯಕ್ಚುಲಿ ಮೂವಿ ಒಳಗೆ ಏನಿದೆ ಇನ್ಕ್ಲೂಡ್ ಆಗಂಗಿಲ್ಲ. ಆಮೇಲೆ ನೀವು BGM ನೋಡಿದ್ರ ಅಂತಂತಂದ್ರೆ ಸೇಮ್ ಕೈಂಡ್ ಆಫ್ ಮಾರ್ಕೋ BGM ಅನಿಸೈತೆ ನಿಮಗೆ. ಸೊ ನೋ ಇಶ್ಯೂಸ್. ಇನ್ನೂ ಮುಂದೆ ಇನ್ನು ಮುಂದೆ ಟೀಮ್ ಕಡೆಯಿಂದ ಬಹಳಷ್ಟು ಅದಾವು ಕಂಟೆಂಟ್ಸ್ ಬರೋವು. ಸೊ ಅದ್ರೊಳಗೆ ನೋಡಕ್ಕೆ ಬರ್ತೈತಿ ಹೆಂಗೆ ಇರ್ತೈತೆ ಅಂತೇಳಿ ರವಿ ಬಸ್ರೂರು ಕೈ ಚೊಳಕ ಆಸ್ ವೆಲ್ ಆ್ಯಸ್ ಕ್ಯಾರೆಕ್ಟರ್ ಹೆಸರು ರಾಯ. ಸೊ ಐ ಥಿಂಕ್ ಸೊ ಇಂಡಿಯನ್ ಗ್ಯಾಂಗ್ಸ್ಟರ್ ಅನಿಸ್ತೈತಿ. ಅಂದರೆ ಸಮ್ ಕೈಂಡ್ ಆಫ್ ಜಾನ್ ವಿಕ್ ಕೈಂಡ್ ಆಫ್ ಮೂವಿ ಅನ್ಸೈತೆ ನನಗಿದೆ. ಒಂದು ಸಿಂಡಿಕೇಟ್ ಇರ್ತೈತಿ, ಸಿಂಡಿಕೇಟ್ ಅವ್ರನ್ನ ಹೊಡ್ಯಾಕಂತ ಹೇಳಿ ಒಬ್ಬ ಗ್ಯಾಂಗ್ಸ್ಟರ್. ಸೊ ಮೇ ಬಿ ಹೀ ಈಸ್ ಫ್ರಮ್ ಇಂಡಿಯಾ ಅಂತ ಹೇಳಿ ನನಗೆ ಅನ್ಸಾತೈತಿ ರಾಯ ಅನ್ನೋ ಕ್ಯಾರೆಕ್ಟರ್. ರಾಯ ವಿಲ್ ಗಿವ್ ಗಾಯ ಟು ಎವ್ರಿ ಒನ್. ನನಗೆ ಅನ್ಸೋ ಮಟ್ಟಿಗೆ ರಾಯ ವಿಲ್ ಗಿವ್ ಗಾಯ ಟು ಎವ್ರಿ ಒನ್. ಸೊ ಮೂವಿ ಒಳಗೆ ನಂಗೆ ಹಂಗೆ ಅನ್ಸಾತೈತಿ. ಯಾಕಂದ್ರೆ KGF ಒಳಗೆ ಒಂದು ಆಲ್ರೆಡಿ ಡೈಲಾಗ್ ಹೇಳಿದ್ರು ಯಶ್ ಅವರು, ಯಾವನು 10 ಜನ ಹೊಡೆದು ಡಾನ್ ಅದನ್ನೆಲ್ಲ ನಾನು ಹೊಡೆದಿರೋ 10 ಜನನೋ ಡಾನೇ ಅಂತ ಹೇಳಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಮೂವಿ. 19th ಮಾರ್ಚಿಗೆ ಮೂವಿ ಬರತ್ತೈತಿ. ಸೊ ನೋಡೋಣಂತ ಹೆಂಗಿರ್ತದೆ ಅಂತೇಳಿ ಮೂವಿ. ಸೊ ಡ್ಯಾಮೇಜ್ ಮಾಡಕೊಂಡಾರ ಯಶ್ ಅವರು ಇಂಡಿಯನ್ ಸಿನಿಮಾನ. ಮೀನ್ಸ್ ನೆಗೆಟಿವ್ ಡ್ಯಾಮೇಜ್ ಅಲ್ಲ, ಅಂದ್ರೆ ಪಾಸಿಟಿವ್ ವೇದಾಗ ಒನ್ ಟೈಪ್ ಇದಂತಾರ ಬೆಂಕಿ ಹಚ್ಚಿ ಧಾಗ 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 ಅಂತಾರಲ್ಲ, ಆ ಕೈಂಡ್ ಆಫ್ ಇಂಡಿಯನ್ ಸಿನಿಮಾನ ರೀಪ್ರೆಸೆಂಟ್ ಮಾಡಕ್ಕೆ ಹೊಂಟಾರ ವರ್ಲ್ಡ್ ವೈಡ್ ಒಳಗೆ. ಸೊ ಆಲ್ ದ ಬೆಸ್ಟ್ ಫಾರ್ ಟಾಕ್ಸಿಕ್ ಟೀಮ್ ಅಂತ ಹೇಳ್ತಾ ವಿಡಿಯೋನ ಮುಗಿಸಾಕತ್ತೀನಿ. ಸೊ ಇವತ್ತಿನ ವಿಡಿಯೋದಾಗ ಇಷ್ಟ ಇತ್ತು. ಯಾರ್ಯಾರಿಗೆಲ್ಲ ಏನೇನೆಲ್ಲ ಅನ್ಸಂತೇಳಿ ನೀವು ಕಮೆಂಟ್ದಾಗ ತಿಳಿಸ್ಬೋದು. ಸೊ ಸಿಗೋಣಂತ ನೆಕ್ಸ್ಟ್ ವಿಡಿಯೋದಾಗ. ಯಾರ್ಯಾರೆಲ್ಲ ಎಷ್ಟು ಫ್ಯಾನ್ಸ್ ಅದಿರಿ ಸೊ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿರಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.